ಡೀಪ್ ಇನ್ಹೇಲ್ ಮಾಡ್ತಾ ಎರಡು ಕೈನ ರಬ್ ಮಾಡ್ತಾ ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಎಸ್. ನಮಸ್ತೆ. ಹ್ಯಾಪಿ Good morning, ಮಾರ್ನಿಂಗ್ sir. ಆಲ್ ಆಫ್ ಯು. Morning. ಎಕ್ಸಲೆಂಟ್ ನಮಸ್ತೆ ಮಾರ್ನಿಂಗ್. ಗುರುಜಿ. Morning, ಹ್ಯಾಪಿ Guruji. Happy ಮಾರ್ನಿಂಗ್. morning. ನಮಸ್ತೆ Good ಗುರುಜಿ, morning. ಹ್ಯಾಪಿ Good ಮಾರ್ನಿಂಗ್. ನಮಸ್ತೆ morning. ಗುರುಜಿ. ಗುಡ್ ಮಾರ್ನಿಂಗ್ ಗುರುಜಿ. Morning. Good morning. ಮಾರ್ನಿಂಗ್ ಗುರುಜಿ. Happy morning, Guruji. ಗುರುಜಿ, ಹ್ಯಾಪಿ ಹ್ಯಾಪಿ ಮಾರ್ನಿಂಗ್. ಇವತ್ತು ನನ್ನ ಗುಡ್ ಬರ್ತ್ಡೇ ಮಾರ್ನಿಂಗ್ ಇದೆ. ಗುರುಜಿ. ಹ್ಯಾಪಿ ಬರ್ಡೇ. Thank you. ಹ್ಯಾಪಿ ಬರ್ಡೇ ಮೇಡಮ್. ಮೇಡಮ್ ಹ್ಯಾಪಿ ಬರ್ಡೇ. Thank you so much. Happy birthday. ಬರ್ಡೇ ಮ್ಯಾಮ್. Today. ಸೂಪರ್. ಸೊ ಎಷ್ಟು ಜನ 22 ಮಿನಿಟ್ಸ್ ಧ್ಯಾನ ಮಾಡಿದ್ರಿ? ಹೌ ಮೆನಿ ಆಫ್ ಯು ಜಾಯಿನ್? 5 ಜಾಯಿನ್ ಆಗಿ ಎಷ್ಟು ಜನ 21 ಮಿನಿಟ್ಸ್ ಧ್ಯಾನವನ್ನ ಮಾಡಿದ್ರಿ? Me, sir. ನಾನ್ ಮಾಡಿದ್ದೀನಿ ಸರ್. ನೈನಿಗೆ join ಆದೆ. ನಾನು ತಗೊಂಡಿದ್ದೀನಿ ಸರ್. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸರ್ ಇಷ್ಟೊತ್ತು ಧ್ಯಾನ ಮಾಡಿರೋದು. 10 minutes ಮಾಡಿದೆ ಸರ್. ನಾನು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುರುಗಳೇ, ಆಕ್ಚುಲಿ ನನಗೆ 4 ದಿನದಿಂದ ನೆಗಡಿ ಜ್ವರ ಇತ್ತು. ಆದ್ರೂ ಟ್ಯಾಬ್ಲೆಟ್ ತಗೊಂಡ್ರೆ ನಿದ್ದೆ ಬರುತ್ತೆ, ಬೆಳಗ್ಗೆ ಎದ್ದೇಳಕ್ಕಾಗಲ್ಲ ಅನ್ನೋ ಟ್ಯಾಬ್ಲೆಟ್ ತಗೊಂಡಿರಾ ಬೆಳಗ್ಗೆ ಎದ್ದು 5 ಕ್ಲಾಸು ಅಟೆಂಡ್ ಮಾಡ್ತಾ ಇದ್ದೀನಿ. ಸೂಪರ್. ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ ಗ್ರಾಟಿಟ್ಯೂಡ್ ಒಂದಿಗೆ. ಬಟ್ ಬಿಫೋರ್ ದಟ್ ನೀವೆಲ್ಲರೂ ಒಂದು ಕ್ಯಾಶ್ ಮನಿ ಒಂದು ನೋಟನ್ನ ತಗೊಂಡು ಬನ್ನಿ. ಎನಿ ಡಿನಾಮಿನೇಷನ್, 50 rupees, 100 rupees, 500 rupees, 200 rupees, ಯಾವುದಾದ್ರೂ ಸರಿ ಒಂದು ಕ್ಯಾಶ್ ನೋಟ್, ಹಣದ ನೋಟನ್ನ ಒಂದು ತಗೊಂಡು ಬನ್ನಿ. ಎನಿ ಡಿನಾಮಿನೇಷನ್, ಪ್ರತಿಯೊಬ್ಬರು. ಡನ್? ರೆಡಿ? ಎನಿಥಿಂಗ್, 10, 20 rupees, 50 rupees, ಯಾವುದಾದ್ರೂ ಸರಿ. ಯಾವ್ದು ಇಲ್ಲ ಅಂದ್ರೂ ಕಾಯಿನ್ ಆದ್ರೂ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ಕಾಯಿನ್ ಆದ್ರೂ ಇಟ್ಕೊಳ್ಳಿ, ಕ್ಯಾಶ್ ಇಲ್ಲ ಅಂದ್ರೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಪ್ರೇಯರ್ ಒಂದಿಗೆ, ಗ್ರಾಟಿಟ್ಯೂಡ್ ಒಂದಿಗೆ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಬೆನ್ನನ್ನೇ ಕೆಳಗಡೆ ಇಟ್ಬಿಡಿ, ಅದು ನೋಟದ ಕೆಳಗಡೆ ಇಟ್ಬಿಡಿ. ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ. ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ಸೆಷನ್ ಕಡೆಗೆ ತಗೊಂಡು ಬನ್ನಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಗಾಡ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಇವತ್ತು ನಾನೇನಾಗಿದ್ದೀನೋ ಆಲ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಹಣಕ್ಕೆ ದುಡ್ಡಿಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸೋಣ. ಹೋಲ್ಡ್ ದ ಮನಿ,
ಕೈಯಲ್ಲಿ ಕ್ಯಾಶ್ನ ಇಟ್ಕೊಳ್ಳಿ, ನೋಟ್ನ ಇಟ್ಕೊಳ್ಳಿ. ಫೀಲ್ ಮಾಡಿ, ದುಡ್ಡನ್ನ ಫೀಲ್ ಮಾಡ್ತಾ ಥಿಂಕ್ ಮಾಡಿ ನಿಮ್ಮ ಲೈಫಲ್ಲಿ ಇಲ್ಲಿ ತನಕ ಏನೆಲ್ಲ ದುಡ್ಡನ್ನ ದುಡ್ದಿದ್ದೀರಾ, ಅಥವಾ ಇವತ್ತಿನ ದಿನ ನಿಮ್ಮ ಹತ್ರ ಏನೆಲ್ಲ ದುಡ್ಡಿದೆ, ಯಾವ ಥರ ನಿಮ್ಮ ಲೈಫಲ್ಲಿ ದುಡ್ಡು ಹೆಲ್ಪ್ ಮಾಡಿದೆ, ಸಪೋರ್ಟ್ ಮಾಡಿದೆ, ಮನಿ ಎನರ್ಜಿ ನಿಮಗೆ ಎಲ್ಲ ಕಂಫರ್ಟ್ಸ್ನ ಕೊಟ್ಟಿದೆ. ಬಿಕಾಸ್ ಆಫ್ ದ ಮನಿ ಏನೆಲ್ಲ ಲೈಫಲ್ಲಿ ಪಡ್ಕೊಳಕ್ ಸಾಧ್ಯ ಆಗಿದೆ, ಅದೆಲ್ಲದಕ್ಕೂ ಫೀಲ್ ಮಾಡ್ತಾ ಕೃತಜ್ಞತೆನ ಸಲ್ಲಿಸೋಣ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆಫ್ ಯು ನನ್ನ ಲೈಫಲ್ಲಿ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಒಳ್ಳೆಯದಾಗಿದೆ. ನನ್ನೆಲ್ಲ ಅವಶ್ಯಕತೆಗಳು, ಆಸೆಗಳು, ನನ್ನೆಲ್ಲ ಗುರಿಗಳು, ಲಕ್ಸುರಿ ಪ್ರತಿಯೊಂದು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ಯಾ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ ಮನಿಗೆ, ದುಡ್ಡಿಗೆ. ಇವತ್ತೇನೆಲ್ಲ ದುಡಿತಾ ಇದ್ದೀರಾ, ಜಾಬಿಂದ, ಬಿಸ್ನೆಸ್ಸಿಂದ, ನಿನ್ನೆ ಏನೆಲ್ಲ ದುಡ್ಡನ್ನ ದುಡ್ದಿದ್ರಿ, ಇವತ್ತೇನೆಲ್ಲ ದುಡಿತೀರಾ, ಇನ್ನು ಮುಂದೆ ಏನೆಲ್ಲ ಮನಿ ಬರುತ್ತೆ, ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ತಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಹಗ್ ಮಾಡಿ, ಮನಿನ ಹಗ್ ಮಾಡಿ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಸೋ ಮಚ್. ಫೀಲ್ ಮಾಡಿ ಗ್ರ್ಯಾಟಿಟ್ಯೂಡ್ನ, ಮನಿ ಎನರ್ಜಿನ ಫೀಲ್ ಮಾಡ್ತಾ ಕಿಸ್ ಮಾಡಿ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು, ಐ ಲವ್ ಯು ಸೋ ಮಚ್. ಎರಡು ಕೈನ ಜೋಡಿಸ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಬಾಡಿ. ಥ್ಯಾಂಕ್ ಯು ಫಾರ್ ಹೈ ಎನರ್ಜಿ. ಥ್ಯಾಂಕ್ ಯು ಫಾರ್ ದ ನಾಲೆಡ್ಜ್. Thank you for the education. Thank you for all the learnings. Thank you for lovely family. Thank you for love and affection. Thank you for wonderful job, my business. Thank you for all the opportunities. Thank you for friends, colleagues, support. Thank you for all the money I am earning. Thank you for all the things I am using. Thank you for the business. Thank you for the job. Thank you for the food. Thank you for air, water. Thank you for today. Thank you for this life. Thank you for everything. Thank you, thank you, thank you. ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently and slowly open your eyes. Yes. So day 5, ಅಬೆಂಡೆನ್ಸ್ ಮೆಡಿಟೇಷನ್ ಚಾಲೆಂಜ್ ನ ಡೇ 5ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆಫ್ ಯು.
ಟೆಲ್ ಮಿ ಯಾರಿದ್ದೀರಾ ಆಲ್ ದ 5 days ಅಟೆಂಡ್ ಮಾಡ್ತಾರಂತವ್ರು? 4 days. ಸರ್ ನಾನ್ ಮಾಡಿದ್ದೀನಿ ದಿನನೂ ಅಟೆಂಡ್ ಆಗಿದ್ದೀನಿ ಗುರುಗಳೇ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಮೆಡಿಟೇಷನ್ ಅನ್ನೆಲ್ಲ ನಮ್ಗೆ ಟ್ರೈನಿಂಗ್ ಮಾಡಿದ್ದಕ್ಕೆ, ಮೆಡಿಟೇಷನ್ ಕಲಿಸಿದ್ದಕ್ಕೆ ಸರ್, ಪ್ರಾಣಾಯಾಮ ಕಲಿಸಿದ್ದಕ್ಕೆ, ಚಾಂಟಿಂಗ್ ಕಲಿಸಿದ್ದಕ್ಕೆ ಸರ್, ಎಲ್ಲದಕ್ಕೂ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮಗೆ. ಇಂಥ ಒಂದು ಒಳ್ಳೆ ಧನ್ಯವಾದ ಗುರುಜಿ. ನೆನೆ ಎಷ್ಟು ಜನ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರಿ? ಮೇ ಬಿ ಸೂರ್ಯ ನಮಸ್ಕಾರ ಅಥವಾ 5000 ಸ್ಟೆಪ್ಸ್ ಎಷ್ಟು ಜನ ಕಂಪ್ಲೀಟ್ ಮಾಡಿದ್ರಿ? ಯಾರು ಮಾಡಿದ್ರಿ? ವಾಕಿಂಗ್ ಮಾಡಿದ್ವಿ ಸರ್, ವಾಕಿಂಗ್. ಸೂರ್ಯ ನಮಸ್ಕಾರ ಮಾಡಿದೆ ಸರ್. ನನಗೆ ಸೂರ್ಯ ನಮಸ್ಕಾರ ಮಾಡಕ್ ಟೈಮ್ ವಾಕಿಂಗ್ ಮಾಡ್ತಾ ಇದ್ದೀನಿ ಸರ್, ಬ್ಲಡ್ ಕ್ಲಾಟ್ ಆಗಿದೆ ಸರ್ ಕಾಲಿಗೆ, ಅದು ವಾಕಿಂಗ್ ಮಾಡ್ತಾ ಇದ್ದೀನಿ ಸರ್ ನಾನು. ಸೂರ್ಯ ನಮಸ್ಕಾರ 21 ತುಂಬಾ ಕೂಡ ಒಳ್ಳೆ ಉತ್ತಮವಾಗಿ ವರ್ಕ್ ಆಗ್ತಾ ಇದೆ ಸರ್. ಬ್ಲಡ್ ಕ್ಲಾಟಿಂಗ್ ತುಂಬಾ ಕಮ್ಮಿ ಆಗ್ತಾ ಇದೆ ಸರ್ ನನಗೆ. ವಾಕಿಂಗು ಮಾಡಿದ್ದೀನಿ ಸರ್ 10,000 ಸ್ಟೆಪ್ಸ್. ವೆರಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್ ಯಾರೆಲ್ಲ ಮಾಡಿದ್ರ. ಸೂಪರ್. ಶುರು ಮಾಡಿದಿರ ಅಲ್ವಾ? ಕಂಟಿನ್ಯೂ ಮಾಡಿ, ಅಲ್ಲೇನಾ? ಡೈಲಿ ನಿಮಗೋಸ್ಕರ, ನಿಮ್ಮ ದೇಹಕ್ಕೋಸ್ಕರ 15 to 20 minutes ನಿಮ್ಮ ಕೈಲಿ ಆಗತ್ತೆ ಅಂದರೆ ಕೊಡಿ. 1 hour ಕೊಡಿ ಬಾಡಿಗೆ. ಅಟ್ಲೀಸ್ಟ್ 15 to 20 minutes. ಲೈಕ್ ಆಸ್ ಐ ಟೋಲ್ಡ್, 15 ನಿಮಿಷ ನೀವು ಮಾಡಿದ್ರು 21 ಸೂರ್ಯ ನಮಸ್ಕಾರ ಮಾಡ್ಬೋದು ಆರಾಮ್ಸೆ. ಇಲ್ವಾ ಒಂದು 15-20 ನಿಮಿಷ ವಾಕ್ ಮಾಡಿದ್ರು ಅಟ್ಲೀಸ್ಟ್ ಯು ಕ್ಯಾನ್ ಕವರ್ ಸಮ್ 3,000-4,000 ಸ್ಟೆಪ್ಸ್ ಕವರ್ ಮಾಡ್ಬೋದು. ಫಾಸ್ಟ್ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್ ಮಾಡಬೇಕು. ಕ್ಲಿಯರ್? ನಿಮ್ಮ ದೇಹಕ್ಕೆ ಒಂದು 20 ನಿಮಿಷ ಟೈಮ್ ಕೊಡಿ. ಧ್ಯಾನಕ್ಕೆ ಒಂದು 10 ನಿಮಿಷ ಅಥವಾ 15 ನಿಮಿಷ. ಬ್ರೀದಿಂಗ್ ಎಕ್ಸಸೈಸ್ ಎಲ್ಲ ಒಂದು 10 ನಿಮಿಷ. ಚಾಂಟಿಂಗ್ ಎಲ್ಲ ಒಂದು 5 ನಿಮಿಷ. ಎಲ್ಲ ಸೇರಿ ಒಂದು 40-50 ಮಿನಿಟ್ಸ್, 40ರಿಂದ 50 ನಿಮಿಷ. ಬೆಳಗ್ಗೆ ಬೇಗ ಎದ್ದೇಳಿ ಈ ಒಂದು 45-50 ನಿಮಿಷ ನಿಮ್ದಾಗಿಸ್ಕೊಳ್ಳಿ. ಸೊ ನಿಮಗೋಸ್ಕರ, ನಿಮ್ಮ ಲೈಫ್ಗೋಸ್ಕರ, ನಿಮ್ಮ ಎನರ್ಜಿಗೋಸ್ಕರ, ಅಬೆಂಡೆನ್ಸ್ನ ಪಡಿಲಿಕ್ಕೋಸ್ಕರ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರ. ಡೋಂಟ್ ಟೆಲ್ ಮಿ ಟೈಮ್ ಇಲ್ಲ, ಬ್ಯುಸಿ. ಓಕೆ, ನಿದ್ದೆ ಮಾಡೇ ಮಾಡ್ತೀರಲ್ವಾ? ಊಟ ಮಾಡೇ ಮಾಡ್ತೀರಲ್ವಾ? ಸ್ನಾನ ಗೀನ ರೆಡಿ ಆಗೋದೆಲ್ಲ ಮಾಡೇ ಮಾಡ್ತೀರಲ್ವಾ? ಅದಕ್ಕೆಲ್ಲ ಬ್ಯುಸಿ ಇಲ್ಲ ಅಂತ ಏನಿಲ್ಲ ತಾನೆ. ಇದಕ್ಕೂ ಏನು ಬ್ಯುಸಿ ಇಲ್ಲ. ಟೈಮ್ ಆಗ್ತಾ ಇಲ್ಲ ಅಂದರೆ ಅರ್ಧ ಗಂಟೆ 1 hour ಬೇಗ ಎದ್ದೇಳಿ, ಕಡಿಮೆ ನಿದ್ದೆ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಬಿಕಾಸ್ ನೀವು ಇದೆಲ್ಲ ಮಾಡೋದ್ರಿಂದ ಒಳ್ಳೆ ನಿದ್ದೆ ಮಾಡ್ತೀರಾ, ಡೀಪ್ ನಿದ್ದೆ ಮಾಡ್ತೀರಾ. ಕಡಿಮೆ ನಿದ್ದೆ ಮಾಡಿದ್ರು ಕ್ವಾಲಿಟಿ ನಿದ್ದೆ ಮಾಡ್ತೀರಾ. ಓಕೆ, ರಾತ್ರಿ ಮಲಗಿದ ತಕ್ಷಣನೇ ಬೇಗ ನಿದ್ದೆ ಬಂದ್ಬಿಡುತ್ತೆ. ಮೈಂಡಲ್ಲಿ ಓಡ್ತಾ ಇರೋದು, ಲೇಟಾಗಿ ನಿದ್ದೆ ಬರೋದು ಹಾಗಿಲ್ಲ. ಇಲ್ಲ, ಬೆಡ್ ಮೇಲೆ ಮಲಗಿದ ತಕ್ಷಣನೇ ವಿತಿನ್ 1-2 ಮಿನಿಟ್ಸಲ್ಲಿ ನಿದ್ದೆ ಬಂದ್ಬಿಡುತ್ತೆ. ಆ್ಯಂಡ್ ಟಕ್ ಅಂತ ಬೆಳಗ್ಗೆ ಆನ್ ಟೈಮ್ ಎದ್ದೇಳ್ತೀರಾ. ಇನ್ಫ್ಯಾಕ್ಟ್ ನೀವು ಅಲಾರ್ಮು ಬೇಡ, ಹಾಗೆ ಎದ್ದೇಳ್ತೀರಾ. ಸರಿನಾ? ಸೊ ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೀರಾ ಅಂದರೆ ಮಾಡಿ, ಇದೆಲ್ಲ ಅಭ್ಯಾಸಗಳನ್ನ ಮಾಡಿ, ಪ್ರಾಕ್ಟೀಸಸ್ನ ಮಾಡಿ. ನಿಮ್ಮ ಲೈಫಲ್ಲಿ ವಂಡರ್ಫುಲ್ ಎನರ್ಜಿನ ಪಡೀರಿ, ಅಬೆಂಡೆನ್ಸ್ನ ಪಡಿತಾ ಹೋಗ್ತಿರಂತೆ. ಡನ್? ಸೊ ಕ್ಲಾಸ್ ಇವತ್ತು ಲಾಸ್ಟ್ ಡೇ. ಹಂಗನ್ಬಿಟ್ಟು ಓ ಮುಗೀತಲ್ವಾ ಕ್ಲಾಸು ಅಂತ ಅಂದ್ಕೊಳ್ಳೋದಲ್ಲ, ಕಂಟಿನ್ಯೂ ಮಾಡ್ತೀರಾ. ಟೇಕ್ ಅ ಚಾಲೆಂಜ್. ನೋ, ಯಾರು ಇದನ್ನ 21 days 30 days ನಾನ್ ಸ್ಟಾಪ್ ಮಾಡ್ತೀರಾ, 21 days to 30 days ನಾನ್ ಸ್ಟಾಪ್ ಮಾಡ್ತೀರಾ, ಇದು ಹ್ಯಾಬಿಟ್ ಆಗುತ್ತೆ. ಓಕೆ, ಆ್ಯಂಡ್ ನಾನ್ ಸ್ಟಾಪ್ ನೀವು 90 days ಆರ್ 150 days ಮಾಡಿದಿರ ಅಂದರೆ 3 ತಿಂಗಳು 4-5 ತಿಂಗಳು ಮಾಡಿದಿರ ಅಂದರೆ ಲೈಫ್ ಸ್ಟೈಲ್ ಆಗ್ಬಿಡುತ್ತೆ. ನಾನು ಇರೋದೇ ಹೀಗೆ, ನಾನು ಬೆಳಗ್ಗೆ ಎದ್ದೇಳೋದೇ ಬೇಗ, ನಾನು ಬೆಳಗ್ಗೆ ಎದ್ಮೇಲೆ ಡೈಲಿ ಇದನ್ನೆಲ್ಲ ಮಾಡೇ ಮಾಡ್ತೀನಿ ಅನ್ನೋ ಥರ ನಿಮ್ಮ ಜೀವನ ಶೈಲಿ ಆಗುತ್ತೆ. ಓಕೆ, ಫಸ್ಟ್ ಹ್ಯಾಬಿಟ್ ಮಾಡ್ಕೊಳ್ಳಿ. ಹ್ಯಾಬಿಟ್ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ 30 days ಮಾಡ್ತೀನಿ ಅನ್ನೋ ಥರ ಚಾಲೆಂಜ್ ತೊಗೊಳ್ಳಿ. ಆ್ಯಂಡ್ ಮಾಡ್ತಾ ಮಾಡ್ತಾ ಹಾಗೆ ಅದು ಹ್ಯಾಬಿಟ್ ಆಗೋಗುತ್ತೆ. ನ್ಯಾಚುರಲ್ ಆಗಿ ಬೆಳಗ್ಗೆ ಎದ್ದೇಳ್ತೀರಾ, ಬೇಗ ಎಲ್ಲ ಮಾಡೋಕ್ಕೆ ಶುರು ಮಾಡ್ತೀರಾ. ಹಂಗೆ ಕಂಟಿನ್ಯೂ ಮಾಡಿ 90 days ಮಾಡ್ತಾ ಬಂದರೆ ದ್ಯಾಟ್ ಬಿಕಮ್ಸ್ ಯುವರ್ ಲೈಫ್ ಸ್ಟೈಲ್. ರೈಟ್? ಎಷ್ಟು ಜನ ಕಂಟಿನ್ಯೂ ಮಾಡ್ತೀರಾ? ಸರ್ ನಾನ್ ಮಾಡ್ತೀನಿ ಸರ್, ಕಂಟಿನ್ಯೂ ಮಾಡ್ತೀನಿ ಸರ್. ಮಾಡ್ತೀನಿ ಸರ್, ನಾನು ಮಾಡ್ತೀನಿ. ಸರ್ ಒಂದು 15 ದಿನ ಆಯ್ತು ಸರ್, 4 ಗಂಟೆಗೆ ಹೇಳ್ತಾ ಇದ್ದೀನಿ ಸರ್ ಡೈಲಿ. ವೆರಿ ಗುಡ್, ಸೂಪರ್ಬ್, ಸೂಪರ್ಬ್, ವೆರಿ ನೈಸ್.
ಲೆಟ್ ಸ್ಟಾರ್ಟ್. ಶುರು ಮಾಡೋಣ ಇವತ್ತಿನ ಪ್ರಾಕ್ಟೀಸ್ ಕಲಿಕೆಯನ್ನ. ಮೊದಲಿಗೆ ನ್ಯಾಚುರಲ್ ಬ್ರೀದಿಂಗ್, ಡೀಪ್ ಬ್ರೀದಿಂಗ್ ಮಾಡೋಣ. ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್, 10 ರೌಂಡ್ಸ್. ಸೆಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್. ಡೀಪ್ ಇನ್ಹೇಲ್ ಮಾಡಿ, ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಅಬ್ಸರ್ವ್ ಮಾಡಿ, ಹೊಟ್ಟೆ ಪೂರ ಗಾಳಿ ತುಂಬಿಕೊಳ್ತಾ ಇದ್ದೀರಾ, ಹೊಟ್ಟೆ ಪೂರ ಮುಂದೆ ಬರ್ತಾ ಇದೆ, ಫೀಲ್ ಮಾಡಿ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ಹೊಟ್ಟೆ ಪೂರ ಒಳಗಡೆ ಹೋಗ್ತಾ ಇದೆ, ಕಂಪ್ಲೀಟ್ಲಿ ಒಳಗಡೆ ಹೋಗ್ತಾ ಇದೆ. ಕಂಪ್ಲೀಟ್ ಗಾಳಿಯನ್ನ ಆಚೆ ಹಾಕ್ತಾ ಇದ್ದೀರಾ, ಫೀಲ್ ಮಾಡಿ. ಮೋಹನ್ ಅವರೇ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಮ್ಮ ಲಂಗ್ಸ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಣ ವಿತ್ ಸಮ್ ಬ್ರೀದಿಂಗ್ ಪ್ರಾಕ್ಟೀಸ್. ರೆಡಿ? ಪ್ರತಿಯೊಬ್ರು ಎರಡು ಕೈನ ಮುಂದೆ ಚಾಚಿ ಜೋಡಿಸಿ. ಇನ್ಹೇಲ್, ಎಕ್ಸೇಲ್. Breathe in, breathe out. Inhale, exhale. Breathe in ಮಾಡಿ, breathe out ಮಾಡಿ. Inhale, exhale. Breathe in ಮಾಡಿ, breathe out ಮಾಡಿ. Inhale, exhale. Breathe in, breathe out. Inhale, exhale. Last one. Breathe in, breathe out. Relax. ಎಷ್ಟು ಸ್ಲೋ ಮಾಡ್ತೀರಾ, ಎಷ್ಟು ಡೀಪ್ ಬ್ರೀದಿಂಗ್ ಮಾಡ್ತೀರಾ, ಅಷ್ಟು ಒಳ್ಳೇದು ನಿಮಗೇನೆ. ಸರಿನಾ? ಸುಮ್ಮನೆ ಕೈ ಹಿಂಗಿಂಗ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಫೀಲ್, ಗಾಳಿ ಪೂರ್ತಿ ಮ್ಯಾಕ್ಸಿಮಮ್ ಒಳಗಡೆ ತಗೋಬೇಕು ಅಂಡ್ ಮ್ಯಾಕ್ಸಿಮಮ್ ಗಾಳಿ ಆಚೆ ಹಾಕ್ಬೇಕು ಫೋರ್ಸ್ಫುಲಿ. ಸರಿನಾ? ನೆಕ್ಸ್ಟ್ ರೌಂಡ್. ಎರಡು ಕೈ ಸೈಡಲ್ಲಿ. ಇನ್ಹೇಲ್, exhale. Breathe in, breathe out.
Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Breathe in. Breathe out. Inhale ಮಾಡಿ. Exhale ಮಾಡಿ. Breathe in. Breathe out. Last one. Inhale. Exhale. Relax. Next round. ಎಲ್ಲರೂ ಫಾರ್ವರ್ಡ್ ಬೆಂಡ್ ಆಗ್ತೀರಾ, ಎರಡು ಕೈ ಮುಂದೆಗಡೆ ಚಾಚಿ ಬೆಂಡ್ ಆಗ್ತೀರಾ. ರೆಡಿ? ಇನ್ಹೇಲ್. ಎಕ್ಸೇಲ್. ಬ್ರೀದ್ ಇನ್. ಬ್ರೀದ್ ಔಟ್. ಇನ್ಹೇಲ್. Exhale. Breathe in. Breathe out. Inhale ಮಾಡಿ. Exhale ಮಾಡಿ. Breathe in. Breathe out. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Last one. Breathe in. Breathe out. Relax. Drink water. ಸ್ವಲ್ಪ ನೀರು ಕುಡೀರಿ. ಗುಡ್. ಈಗ ಮಾಡೋಣ ನಾಡಿ ಶೋಧ ಪ್ರಾಣಾಯಾಮ. ಓಕೆ. ಹಸ್ತದಲ್ಲಿ ಅನುನಾಸಿಕ ಮುದ್ರೆ, ಹೆಬ್ಬೆರಳು, ಉಂಗುರ ಬೆರಳು ಸಹಾಯದಿಂದ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ 5 ರೌಂಡ್ಸ್ ಡೀಪ್ ಸ್ಲೋ 5 ರೌಂಡ್ಸ್ ನಾಡಿ ಶೋಧ ಪ್ರಾಣಾಯಾಮ ಮಾಡಿ.
ಫೀಲ್ ಮಾಡಿ, ಗಾಳಿ ಒಳಗಡೆ ಹೋಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿ. ಸ್ಲೋಲಿ ಗಾಳಿ ಆಚೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ, ಅಬ್ಸರ್ವ್ ಮಾಡಿ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ರೈಟ್. ಕ್ಯಾಮ್ರಾ ಆಫ್ ಆಗಿರೋರು ಏನ್ ಮಾಡ್ತಿದ್ದೀರಾ? ಶೋ ಮಿ ಯುವರ್ ಫೇಸ್ ಅಲ್ವಾ ಬೆಳಗ್ಗೆ ಬೆಳಗ್ಗೆ. ಐ ನೋ ರೆಡಿ ಆಗಿರಲ್ಲ ಅಂದ್ರೆ ಏನು, ಇಟ್ಸ್ ಓಕೆ. ಕ್ಯಾಮ್ರಾ ಆಫ್ ಮಾಡಿಕೊಂಡು ಐ ಡೋಂಟ್ ನೋ ಮಾಡ್ತಿದ್ದೀರಾ ಇಲ್ಲ ಅಂಥೇಳಿ. ಓಕೆ, ರಿಮೆಂಬರ್ ನಾವು ಡೇ 1 ಅಲ್ಲಿ ನಿಮ್ಮ ಲಂಗ್ಸ್ ಕೆಪಾಸಿಟಿ ಚೆಕ್ ಮಾಡಿದ್ವಿ. ಕುಂಭಕ, ಅಂತ ಕುಂಭಕ, ಬಾಹ್ಯ ಕುಂಭಕ ಮಾಡಿ ಅವತ್ತು ನಂಬರ್ ಕೌಂಟಿಂಗ್ ಬಂದಿತ್ತು, ನೆನಪಿದೆಯಾ ನಿಮಗೆ? ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಆಫ್ಟರ್ 4-5 days ಪ್ರಾಕ್ಟೀಸ್, ಲೆಟ್ಸ್ ಚೆಕ್ ನಿಮ್ಮ ಲಂಗ್ಸ್ ಕೆಪಾಸಿಟಿ ಏನಾಗಿದೆ, ಇನ್ಕ್ರೀಸ್ ಆಗಿದೆಯಾ, ಚೇಂಜಸ್ ಇದೆಯಾ ಇಲ್ವಾ ನೋಡೋಣ. ಓಕೆ, ರೆಡಿ? ಚೆಕ್ ಮಾಡೋಣ. ಅಗೇನ್ ಇನ್ಹೇಲ್ ಮಾಡ್ತೀರಾ, ಎಕ್ಸೇಲ್ ಮಾಡ್ತೀರಾ, ಮತ್ತೆ ಇನ್ಹೇಲ್ ಮಾಡಿ ಕಂಪ್ಲೀಟ್ ಗಾಳಿ ಒಳಗಡೆ ತುಂಬ್ಕೊಳ್ಳಿ, ಹೋಲ್ಡ್ ಮಾಡ್ತೀರಾ. ಗಾಳಿ ಒಳಗಡೆ ತುಂಬಿಕೊಂಡು ಅಂತ ಕುಂಭಕ ಹೋಲ್ಡ್ ಮಾಡ್ತೀರಾ. ಕೌಂಟಿಂಗ್ ಕೊಡ್ತೀನಿ ನಾನು, 1 2 3 4 5 6. ಎಲ್ಲಿ ತನಕ ಹೋಲ್ಡ್ ಮಾಡೋಕ್ಕಾಗತ್ತೆ ಅಲ್ಲಿ ತನಕ ಹೋಲ್ಡ್ ಮಾಡಿ. ನಂಬರ್ ನೆನ್ಪಿಟ್ಕೊಳ್ಳಿ. ಎಲ್ಲಿ ನಿಮಗೆ ಆಗ್ತಾ ಇಲ್ಲ ಅನ್ಸುತ್ತೆ ನಂಬರ್ನ ನೆನ್ಪಿಟ್ಕೊಳ್ಳಿ, ಸರಿನಾ? ಇದು ಮತ್ತೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಮಾಡೋಣ. ಬಾಹ್ಯ ಕುಂಭಕ. ಇನ್ಹೇಲ್, ಎಕ್ಸೇಲ್, ಕಂಪ್ಲೀಟ್ಲಿ ಎಕ್ಸೇಲ್ ಮಾಡ್ತೀರಾ. ಗಾಳಿ ರಹಿತ, ಕಂಪ್ಲೀಟ್ ಗಾಳಿ ಆಚೆ ಹಾಕ್ಬಿಟ್ಟು ಗಾಳಿ ರಹಿತ ಹೋಲ್ಡ್ ಮಾಡ್ತೀರಾ. ಕೌಂಟಿಂಗ್ ಕೊಡ್ತೀನಿ, ಎಲ್ಲಿ ತನಕ ಹೋಲ್ಡ್ ಮಾಡೋಕ್ಕಾಗತ್ತೆ ಚೆಕ್ ಮಾಡಿ, ನಂಬರ್ನ ಕೇಳಿಸ್ಕೊಂಡು ನೆನ್ಪಿಟ್ಕೊಳ್ಳಿ. ಲೆಟ್ಸ್ ಸಿ ಡೇ 1ಗೂ ಇವತ್ತಿಗೂ ವ್ಯತ್ಯಾಸ ಆಗಿದೆಯಾ ಅಂತ ಹೇಳಿ, ಸರಿನಾ? ಶುರು ಮಾಡೋಣ. ಪ್ರತಿಯೊಬ್ರು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಕಂಪ್ಲೀಟ್ ಗಾಳಿ ಒಳಗಡೆ ತುಂಬಿಕೊಳ್ಳಿ. ಮ್ಯಾಕ್ಸಿಮಮ್ ಹೋಲ್ಡ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70. ರಿಲ್ಯಾಕ್ಸ್. ಹಾಗೆ ಚಾಟ್ ಬಾಕ್ಸ್ ಹಾಕಿ ಅವತ್ತು ಅಂತ ಕುಂಭಕ್ಕೆ ನಂಬರ್ ಎಷ್ಟಿತ್ತು, ಇವತ್ತು ಎಷ್ಟು.
ಎರಡು ನಂಬರ್ನ ಹಾಕಿ ಯಾರ್ದು ಎಷ್ಟು ಇನ್ಕ್ರೀಸ್ ಆಗಿದೆ ನೋಡೋಣ. 33 ಇದ್ದಿದ್ದು 40 ಆಗಿದೆ, 21 ಇದ್ದಿದ್ದು 35 ಆಗಿದೆ, 20ಇಂದ 30, ಓಕೆ, 23ಇಂದ 35, 57ಇಂದ 70 ಆಗಿದೆ. ವಾವ್. 17ಇಂದ 30, 30ಇಂದ 60, ವಾವ್ ಅನಿಲ್ ಅವರೇ ವೆರಿ ಗುಡ್. 34ಇಂದ 54, 15ರಿಂದ 31, 32, 43, ಎಸ್, 40 to 70. ಓಕೆ, ನಾನು ಹೇಳೋವರೆಗೂ ಹೋಲ್ಡ್ ಮಾಡೋಕ್ಕಾಗಿದೆ ಅಂದರೆ ವಾವ್. 25 to 50, ಶೋಭಾ ಅವರೇ ವೆರಿ ಗುಡ್. ನಿಂಗಮ್ಮ ಅವರು 70, ವಾವ್. ನಿಂಗಣ್ಣ ಅವರು ಸಾರಿ. 25 to 28 to 45, 53ಇಂದ 61, 60 to 70, ಸೂಪರ್. 23 to 35, ಸೂಪರ್. ಈಗ ಚೆಕ್ ಮಾಡೋಣ ಬಾಹ್ಯ ಕುಂಭಕ. ಓಕೆ, ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್. ಮೊದಲಿಗೆ ಇನ್ಹೇಲ್, ಎಕ್ಸೇಲ್, ಕಂಪ್ಲೀಟ್ ಗಾಳಿ ಆಚೆ ಹಾಕಿ, ಹೋಲ್ಡ್, ಗಾಳಿ ರಹಿತ ಹೋಲ್ಡ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60. Anybody 50 ಹೋಲ್ಡ್ ಮಾಡಕ್ ಸಾಧ್ಯ ಆಯ್ತಾ? ಎನಿಬಡಿ 50 ಹೋಲ್ಡ್ ಮಾಡಕ್ಕೆ? ಎಸ್ 50 50 ಲಾಸ್ಟ್ ಟೈಮ್ 40 ಇತ್ತು 60 ವರೆಗೂ ಹೋಲ್ಡ್ ಮಾಡಿದೆ ಸರ್. 50 ವರೆಗೂ ಮಾಡಿ. ನಾನು 60 ವರೆಗೂ ಹೋಲ್ಡ್ ಮಾಡಿದ್ದೀನಿ ಸರ್. 40 ತನಕ ಮಾಡಿದ್ದು ಸರ್. 40 ತನಕ 32 ಸ್ಟಾರ್ಟ್ ಆಯ್ತು ಸರ್. 60. ಸೂಪರ್. ಟೆಲ್ ಮಿ, ಎಷ್ಟು ಜನಕ್ಕೆ ಡೇ 1ಗೂ ಇವತ್ತಿಗೆ ಡಿಫರೆನ್ಸ್ ಅನ್ನಿಸ್ತಾ ಇದೆ, ಇನ್ಕ್ರೀಸ್ ಅನ್ನಿಸ್ತಾ ಇದೆ? ಎಷ್ಟು ಜನಕ್ಕೆ ವ್ಯತ್ಯಾಸ 10 ಕಾಣಿಸ್ತಾ ಇದೆ? ಇನ್ಕ್ರೀಸ್ ಆಗಿದೆ. ನನಗೂ ಅಷ್ಟೇ ಸರ್, ನನಗೆ 10 ಕೂಡ increase ಆಗಿದೆ. I1 ಇರ್ಲಿಲ್ಲ ಆಗಿದೆ ಸರ್. ಸರ್. ಟೈಮ್ ಇನ್ಕ್ರೀಸ್ ಆಗಿದೆ. ನಿಮಿಷ ಆಗಿದೆ ಸರ್. ಹೋಲ್ಡಿಂಗ್ ಅಲ್ಲಿ 1 ನಿಮಿಷ ಆಗಿದೆ ಸರ್. ಒಳ್ಳೇದಾಯ್ತು. ಯೂಸ್ಫುಲ್, ಹೆಲ್ಪ್ಫುಲ್, ಬೆನಿಫಿಟ್ ಅನಿಸ್ತಾ ಇದೆಯಾ ಆರೋಗ್ಯಕ್ಕೆ? Yes, sir. ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ ಅನಿಸ್ತಾ ಇದೆ ಸರ್. Very ಫ್ರೆಶ್ ಆಗಿರ್ತೀವಿ ಸರ್. ದಿನ ಪೂರ್ತಿ ಫ್ರೆಶ್ ಆಗಿರ್ತೀವಿ ಸರ್. ಆಗಿದೆ ಸರ್. ಡೈಲಿ ಮಾಡಿ. 5 days ಅಲ್ಲಿ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಅಂದ್ರೆ 1 month ಮಾಡಿದ್ರೆ ಏನ್ ಅನ್ಸ್ಬೋದು? ಥಿಂಕ್. 6 ತಿಂಗಳು ಮಾಡಿದ್ರೆ ಏನ್ ಅನ್ಸ್ಬೋದು? ಸೂಪರ್ ಅಲ್ವಾ? ಯಾವ ಕಾಯಿಲೆನೂ ಬರಲ್ಲ, ಯಾವ ಹೆಲ್ತ್ ಇಶ್ಯೂನೂ ಬರಲ್ಲ. isn't it? ಸಿಂಪಲ್. ನಿಮ್ಮ ಹತ್ರನೇ ಇದೆ, ನಿಮ್ಮ ಕೈಲೇ ಇದೆ. ಏನ್ ಬೇಕಾದ್ರೂ ನೀವು ಮಾಡ್ಬೋದು. ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು, ನಿಮ್ಮ ಫೀಲಿಂಗ್ಸ್ ಪ್ರತಿಯೊಂದೂ ನಿಮ್ಮ ಹಿಡಿತದಲ್ಲಿ ಇಟ್ಕೋಬಹುದು ಬೈ ಡೂಯಿಂಗ್ ಪ್ರಾಕ್ಟೀಸಸ್. ಓಕೆ, ಸೊ ಮೇಕ್ ಶೋರ್ ದಟ್ ಪ್ರತಿಯೊಬ್ಬರು ಚಾಲೆಂಜ್ ತಗೊಳ್ಳಿ. 30 days ಮಾಡ್ತೀನಿ ಅಂತ ಹೇಳಿ ಡೂ ಇಟ್, ಆ್ಯಂಡ್ ಮಾಡ್ತಾ ಹಾಗೆ ಅದನ್ನು ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ. ಓಕೆ, ರೈಟ್.
ಇವತ್ತೊಂದು ವಿಲ್ ಲರ್ನ್ ಸಮಥಿಂಗ್ ವೆರಿ ಬ್ಯೂಟಿಫುಲ್ ಹೀಲಿಂಗ್ ಟೆಕ್ನಿಕ್ನ ಕಲಿಯೋಣ. ಒನ್ ಆಫ್ ದ ಪವರ್ಫುಲ್ and amazing healing technique which I learned very long back ಕಲ್ತಿದ್ ನಾನು. It's a ancient ಹವಾಯಿಯನ್ ದ್ವೀಪದ ಒಂದು ಅದ್ಭುತವಾದ ಹೀಲಿಂಗ್ ಟೆಕ್ನಿಕ್ ಅದು. ಅದರ ಹೆಸರು ಬಂದ್ಬಿಟ್ಟು ಹೋ ಓಪನೋ ಅಂತೇಳಿ. ಹೋ ಓಪನೋ ಏನಾದರ ಹೆಸರು? ಹೋ ಓಪನೋ. ಸರಿನಾ? ಸ್ವಲ್ಪ ಅಭ್ಯಾಸ ಮಾಡ್ಬೇಕು ನೀವು, ಬರುತ್ತವಾಗ. ಹೋ ಓಪನೋ ಇದು ಹೀಲಿಂಗ್ ಟೆಕ್ನಿಕ್ನ ಹೆಸರು. ಏನಿದ್ರ ಅರ್ಥ? ರಾಂಗ್ನೆಲ್ಲ ರೈಟ್ ಮಾಡೋಂಥದ್ದು, ಎನಿಥಿಂಗ್ ವಿಚ್ ಈಸ್ ರಾಂಗ್ ಅದನ್ನ ಸರಿಪಡಿಸೋಂಥದ್ದು, ಅಕ್ಸೆಪ್ಟೆನ್ಸ್ನ ಮಾಡಿ ಐ ಅಕ್ಸೆಪ್ಟ್ ದಿಸ್, ಐ ಅಂಡರ್ಸ್ಟ್ಯಾಂಡ್, ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಐ ಚೇಂಜ್ ಅನ್ನೋದಕ್ಕೆ ಹೋ ಓಪನೋ ಅಂತ ಹೇಳ್ತಾರೆ. ಹವಾಯಿಯನ್ ದ್ವೀಪದ ಒಂದು ಅದ್ಭುತವಾದ ಹೀಲಿಂಗ್ ಟೆಕ್ನಿಕ್ ಇದು, ವಿಚ್ ಈಸ್ ವೆರಿ ಫೇಮಸ್ ರೈಟ್ ನೌ. ತುಂಬ ಜನ ಪ್ರಪಂಚಾದ್ಯಂತ ಎಲ್ಲರೂ ಬಳಸ್ತಾ ಇರೋದು ರೈಟ್ ನೌ. ಇದು ಫೇಮಸ್ ಆಗಿ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ ಎಲ್ಲ. ಹೋ ಓಪನೋ ಸಿಂಪಲ್ 4 ಲೈನ್ ಚಾಂಟ್ ಮಾಡ್ಬೇಕು ನೀವು. ಅದೇನಪ್ಪ ಅಂತ ಹೇಳಿದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇಷ್ಟೇ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಕಮಾನ್, ಎಲ್ಲರೂ ಹೇಳಿ ನನ್ನ ಜೊತೆ ಒಂದ್ಸರಿ. ಹೆಂಗೆ ಹೇಳ್ತೀರಾ? I am sorry. I'm sorry. Forgive me. Thank you. Love you. I love ಸಾರಿ. I'm Sorry. sorry. Please forgive me. Forgive me. Thank you. I love you. ಸೊ ಈ ಒಂದು ಹೀಲಿಂಗ್ ಟೆಕ್ನಿಕ್, ಹೋ ಓಪನೋ ಹೀಲಿಂಗ್ ಟೆಕ್ನಿಕ್ ಏನಿದೆ, ಇದು ನಿಮ್ಮ ಲೈಫಲ್ಲಿ ಯಾವುದಕ್ಕೆ ಬಳಸ್ತೀರಾ? ಯಾವುದಕ್ಕೆ ಬೇಕಾದ್ರೂ ಬಳಸಿ. ಫಾರ್ ಎನಿಥಿಂಗ್ ಆ್ಯಂಡ್ ಫಾರ್ ಎವ್ರಿಥಿಂಗ್. ನಿಮ್ಮ ಆರೋಗ್ಯಕ್ಕೆ ಮಾಡಿ, ಜಾಬ್ಗೆ ಮಾಡಿ, ಬಿಸ್ನೆಸ್ಗೆ ಮಾಡಿ, ರಿಲೇಶನ್ಶಿಪ್ ವಂಡರ್ಫುಲ್. ಅತ್ತೆ ಜಗಳ ಆಗ್ತಾ ಇದೆ, ಓಪನ್ ಮಾಡಿ ನೋಡಿ, ಅತ್ತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತದೆ. ವರ್ಕ್ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ. ಆರೋಗ್ಯ ಸೂಪರ್ ಆಗಿ ವರ್ಕ್ ಆಗುತ್ತೆ. ಮನಿ ಸೂಪರ್ ಆಗಿ ವರ್ಕ್ ಆಗುತ್ತೆ. ಮನಿಗೋಸ್ಕರ ಮಾಡಿ. ಓಕೆ, ನಿಮ್ಮ ಗೋಲ್ಸ್ ಅಚೀವ್ ಆಗ್ಬೇಕಾ? ಗೋಲ್ಸ್ಗೋಸ್ಕರ ಮಾಡಿ. ಓಕೆ, ಇಂಥದಕ್ಕಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದಕ್ಕೂ ನೀವು ಮಾಡ್ಬೋದು. ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಹೀಲ್ ಆಗ್ಬೇಕಾ? ಮಾಡಿ. ಮ್ಯಾನಿಫೆಸ್ಟ್ ಆಗ್ಬೇಕಾ? ಮಾಡಿ. ಪ್ರತಿಯೊಂದಕ್ಕೂ ಮಾಡ್ಬೋದು. ಅಂಥ ಒಂದು ಅದ್ಭುತವಾದ ಅಂಡ್ ವೆರಿ ಸಿಂಪಲ್ ಹೀಲಿಂಗ್ ಟೆಕ್ನಿಕ್ ಇದು, ಹೋ ಓಪನೋ. ಓಕೆ, ಮಾಡಬೇಕಾಗಿರೋದಿಷ್ಟೇ, ಚಾಂಟ್ ಮಾಡ್ಬೇಕು. ಬರೀತೀರಾ? ಬರೀರಿ, ಅಥವಾ ಚಾಂಟಿಂಗ್ ಮಾಡಿ, ಎರಡೂ ಮಾಡಿ. ಸೂಪರಾಗಿ ವರ್ಕ್ ಆಗುತ್ತೆ. ಎಷ್ಟು ಸರಿ ಮಾಡಲಿ ಸರ್? ಫಾರ್ ಬೆಸ್ಟ್ ರಿಸಲ್ಟ್ಸ್ 108 ಸರಿ ಮಾಡಿ. 108 ಸರಿ ಚಾಂಟಿಂಗ್ ಮಾಡಿ. 5 ನಿಮಿಷ ಹಿಡಿಯುತ್ತೆ ಅಷ್ಟೇ, 3 to 5 minutes ಹಿಡಿಯುತ್ತೆ. ದಿನದಲ್ಲಿ ಒಂದು 3 ಬಾರಿ ಮಾಡಿ, ಅಟ್ಲೀಸ್ಟ್ 2 ಬಾರಿ ಮಾಡಿ. ಮ್ಯಾಕ್ಸಿಮಮ್ ಒಳ್ಳೆ ರಿಸಲ್ಟ್ಸ್ ಬೇಕಂದ್ರೆ ಒಂದು 4-5 ಬಾರಿ ಮಾಡಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಈ ಥರ 108 ಸರಿ ಚಾಂಟ್ ಮಾಡಿ. ಅಥವಾ 1008 ಟೈಮ್ಸು ಚಾಂಟ್ ಮಾಡ್ಬೋದು. ನೀವು ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ಬೆನಿಫಿಟ್ ನೋಡ್ತೀರಾ. ಕ್ಲಿಯರ್? ಇಟ್ಸ್ ಅ ಪವರ್ಫುಲ್ ಟೆಕ್ನಿಕ್ ಇದು. ಯಾವುದಕ್ಕೆ ನೀವು ಮಾಡ್ತೀರಾ? ಆರೋಗ್ಯಕ್ಕೆ ಮಾಡ್ತೀರಾ ಅಂದ್ರೆ ಥಿಂಕ್ ಅಬೌಟ್ ಹೆಲ್ತ್. ಗಮನ ಆರೋಗ್ಯದ ಬಗ್ಗೆ ಇರಬೇಕು. ಆರೋಗ್ಯವನ್ನ ನೆನಪಿಸ್ಕೊಳ್ತಾ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಥರ ಚಾಂಟ್ ಮಾಡ್ತೀರಾ. ಈಗ ಯಾವುದೋ ವ್ಯಕ್ತಿಗೆ ನೀವು ಹೀಲ್ ಮಾಡಬೇಕು, ರಿಲೇಶನ್ಶಿಪ್ ಹೀಲ್ ಮಾಡಬೇಕು. ಲೆಟ್ಸ್ ಸೇ ಹಸ್ಬೆಂಡ್ ಅಥವಾ ವೈಫ್ ಅಥವಾ ಬ್ರದರ್ ಅಥವಾ ಅತ್ತೆ. ಥಿಂಕ್ ಅಬೌಟ್ ದಟ್ ಪರ್ಸನ್. ಆ ವ್ಯಕ್ತಿಯನ್ನ ನೆನಪಿಸ್ಕೊಳ್ತಾ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಚಾಂಟ್ ಮಾಡ್ತೀರಾ. ಅಥವಾ ನಿಮ್ಮ ಜಾಬ್ ಅಥವಾ ಬಿಸ್ನೆಸ್ ಅಥವಾ ದೇಹದ ಯಾವುದೇ ಒಂದು ಆರೋಗ್ಯ ಆಗಿರ್ಬೋದು, ಎನಿಥಿಂಗ್. ಥಿಂಕ್ ಅಬೌಟ್ ಆ ವಿಚಾರವನ್ನು ಮನಸ್ಸಲ್ಲಿ ನೆನಪಿಸ್ಕೊಳ್ತಾ ಚಾಂಟ್ ಮಾಡ್ತಾ ಹೋಗ್ತೀರ.
ಕ್ಲಿಯರ್? ಮಿನಿಮಮ್ ಒಂದು 108 ಸರಿ ಮಾಡಿ ಫಾರ್ ಬೆಸ್ಟ್ ರಿಸಲ್ಟ್ಸ್. ಓಕೆ, ಅಟ್ಲೀಸ್ಟ್ ಒಂದು 51 ಸರಿ ಆದರೂ 21 ಸರಿ ಆದರೂ ಮಿನಿಮಮ್ ಮಾಡಿ. ಆವಾಗ ನೀವು ಸ್ವಲ್ಪ ವ್ಯತ್ಯಾಸ ನೋಡ್ತೀರಾ. ಕ್ಲಿಯರ್? ಗೊತ್ತಾಯ್ತಾ? ಎಷ್ಟು ಜನಕ್ಕೆ ಗೊತ್ತಿತ್ತು ಇದು? ಮೋಸ್ಟ್ ಆಫ್ ಯು ಗೊತ್ತಿರುತ್ತೆ, ನಾನೇ ಹೇಳಿರ್ತೀನಿ. ಸರ್ ನಾನು ಮಾಡ್ತಾ ಗೊತ್ತಿದೆ, ಇದ್ದೆ ಗೊತ್ತಿದೆ ಸರ್. ಮಧ್ಯದಲ್ಲಿ ಬಿಟ್ಟಿದೆ ಸರ್ ಮಾಡೋದು. ಗೊತ್ತಿರೋರು ವೆರಿ ಗುಡ್, ಗೊತ್ತಿಲ್ಲ ಅನ್ನೋಂಥವ್ರು ಇವತ್ತು ಕಲ್ತಿದ್ದೀರಾ. ಓಪನ್ ಇಟ್ಸ್ ಅ ವೆರಿ ಪವರ್ಫುಲ್ ಟೆಕ್ನಿಕ್ ಇದು. ಮಾಡಿ. ಓಕೆ, ಅಟ್ಲೀಸ್ಟ್ ಒಂದು 21 ಡೇಸ್ ನೀವು ಮಾಡಿದ್ರೆ ವ್ಯತ್ಯಾಸ ನೋಡ್ತೀರಾ. ವಿತಿನ್ 1 ಡೇ 2 ಡೇಸ್ ಅಲ್ಲೇ ಚೇಂಜಸ್ ನೋಡೋಕೆ ಶುರು ಮಾಡ್ತೀರಾ. ಬಟ್ ಲಾಂಗ್ ಟರ್ಮಲ್ಲಿ ನೀವು ಮಾಡ್ತಾ ಬಂದರೆ ಅದ್ಭುತವಾದ ರಿಸಲ್ಟ್ನ ನೋಡ್ತೀರಾ. ಸೊ ಇವತ್ತು ಓಪನ್ ಮಾಡೋಣ. ಅದಾದ ನಂತರ ಚಾಂಟಿಂಗ್ ಮಾಡೋಣ. ಅದಾದಮೇಲೆ ಧ್ಯಾನವನ್ನು ಮಾಡೋಣ. ಎಸ್, ಖಂಡಿತ ಮಾಡಿ. ಕೋಮಾದಲ್ಲಿರೋರ್ಗೂ ಮಾಡಿ, ಬೇರೆಯವ್ರಿಗೋಸ್ಕರ ನೀವು ಮಾಡ್ಬೋದು. ಅವರ ಕೈ ಇಟ್ಕೊಂಡು ಅಥವಾ ಅವರನ್ನು ನೆನಪಿಸ್ಕೊಳ್ತಾ ಅವ್ರಿಗೋಸ್ಕರ ನೀವು ಮಾಡ್ಬೋದು. ಈಗ ನೀವು ಹೆಲ್ತ್ಗಂದ್ರೆ ಡಿಯರ್ ಹೆಲ್ತ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮನಿಗೆ ಮಾಡ್ತಾರೆ ಅಂದರೆ ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ವ್ಯಕ್ತಿಗೆ ಮಾಡ್ತೀರಾ ಅಂದರೆ ಡಿಯರ್ ಮೋಹನ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮಾಡ್ಬೋದು. ಈ ಥರ ವ್ಯಕ್ತಿಯ ಹೆಸರು ಹೇಳ್ಬೋದು, ಅಥವಾ ಯಾವ ವಿಚಾರಕ್ಕೆ ಮಾಡ್ತಾ ಇದ್ರೆ ಅದನ್ನು ನೀವು ಹೆಸರು ಹೇಳ್ತಾ ಮಾಡ್ಬೋದು. ಜೋರಾಗಿ ಮಾಡಿ, ಮನಸ್ಸಲ್ಲೂ ಮಾಡ್ಬೋದು. ಬಟ್ ಐ ಪ್ರಿಫರ್ ನೀವು ಜೋರಾಗಿ ಹೇಳಿದಾಗ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಮನಸ್ಸಲ್ಲೇ ಮಾಡೋಷ್ಟು ಸಾಧಕರು ಇನ್ನೂ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಮನಸ್ಸಲ್ಲೇ ನೀವು ಮಾಡ್ತಾ ಏನಾಗುತ್ತೆ, ಮನಸ್ಸು ಚಂಚಲ, ಮೈಂಡ್ ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಆಲೋಚನೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಬೆಟರ್ ಚಾಂಟ್ ಮಾಡಿದ್ರೆ ಫೋಕಸ್ ಇರುತ್ತೆ. ಓಕೆ, ಮಾಡೋಣ. ಲೆಟ್ಸ್ ಪ್ರಾಕ್ಟೀಸ್. ಜೊತೆಗೆ ಮಾಡೋಣ. ಥಿಂಕ್ ಅಬೌಟ್ ಎನಿಥಿಂಗ್, ಯಾವುದಕ್ಕೆ ಬೇಕಾದ್ರೂ ಮಾಡಿ. ಯು ವಾಂಟ್ ಟು ಡೂ ಫಾರ್ ಹೆಲ್ತ್, ಥಿಂಕ್ ಅಬೌಟ್ ಹೆಲ್ತ್. ಅವ್ರ ವ್ಯಕ್ತಿ, ಅವ್ರ ಜೀವನದ ಯಾವುದೇ ಏರಿಯಾ ಆಫ್ ಲೈಫ್ ಆಗಿರ್ಬೋದು. ಸೊ ಥಿಂಕ್ ಮಾಡಿ ಯಾವುದಕ್ಕೋಸ್ಕರ ಮಾಡ್ತೀರಾ ಅಂತ ಹೇಳಿ. ಥಿಂಕ್ ಅಬೌಟ್ ಕ್ಲೈಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾ, ಮೋರ್ ಬಿಸ್ನೆಸ್, ಮೋರ್ ನಂಬರ್ ಆಫ್ ಕ್ಲೈಂಟ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಚಾಂಟ್ ಮಾಡ್ತೀರಂತೆ. ಸರಿನಾ? ಡಿಸೈಡ್ ಮಾಡ್ಕೊಳ್ಳಿ ಯಾವುದ್ರ ಬಗ್ಗೆ ಅಂತ ಹೇಳಿ. ಆ್ಯಂಡ್ ಆ ವಿಚಾರವನ್ನು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ, ಲೈಕ್ ಏನು ಅಚೀವ್ ಆಗಬೇಕು, ಅದು ಅಚೀವ್ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಫೀಲ್ ಮಾಡ್ತಾ, ಕಲ್ಪನೆ ಮಾಡ್ತಾ, ರೈಟ್ ಹ್ಯಾಂಡ್ ಆನ್ ಯುವರ್ ಹಾರ್ಟ್, ಬಲಗೈನ ಹೃದಯದ ಮೇಲೆ ಇಟ್ಕೊಳ್ತಾ ನನ್ನ ಜೊತೆ ರಿಪೀಟ್ ಮಾಡಿ ಡೀಪ್ ಆಗಿ, ವಿತ್ ಲಾಡ್ ಆಫ್ ಫೀಲಿಂಗ್ ಅಂಡ್ ಎನರ್ಜಿಯೊಂದಿಗೆ ಹೇಳ್ತಾ ಹೋಗಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you.
I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. I am sorry, please forgive me, thank you, I love you. ಫೀಲ್ ಮಾಡಿ, ಎನರ್ಜಿನ ಫೀಲ್ ಮಾಡಿ, ಹೀಲ್ ಆಗೋದನ್ನ ಫೀಲ್ ಮಾಡ್ತಾ ಓಂಕಾರ ಉಚ್ಚಾರಣೆ ಮಾಡೋಣ. ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ, ಜ್ಞಾನ ಮುದ್ರೆ. ಬೆನ್ನು ನೇರ ಇಟ್ಕೊಳ್ಳಿ. ಫೋಕಸ್ ಪೂರಾ ಚಾಂಟಿಂಗ್ ಮೇಲೆ. ಓಂಕಾರ ಉಚ್ಚಾರಣೆ, ಅಕಾರ, ಊಕಾರ, ಮಕಾರ ಉಚ್ಚಾರಣೆ. ಡೀಪ್ ಇನ್ಹೇಲ್ ಮಾಡ್ತಾ ಹೊಟ್ಟೆಯ ಕೆಳಭಾಗದಿಂದ ಚಾಂಟಿಂಗ್ ಮಾಡ್ತೀರಾ. ರೆಡಿ? ಇನ್ಹೇಲ್ ಮಾಡ್ತಾ ಶುರು ಮಾಡೋಣ. ಇನ್ಹೇಲ್, feel the energy, feel the vibrations. ಹಾಗೆ ಕಣ್ಮುಚ್ಕೊಂಡು
ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ನೋ ಬಾಡಿ ಮೂಮೆಂಟ್ಸ್. ಬೆನ್ನು ನೇರ ಇರಲಿ, ತಲೆನ ಸ್ವಲ್ಪ ಮೇಲೆತ್ತಿ. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ, ಓಂಕಾರದ ಮೇಲೆ ಫೋಕಸ್ ಮಾಡ್ತಾ. ಮುಖದಲ್ಲಿ ಒಂದು ಖುಷಿ ಇರಲಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಓ
ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯೋರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಫಿಂಗರ್ಸ್ ಓಪನ್. ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಹಸ್ತಗಳ ಮುಖಾಂತರ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ. ಯೂನಿವರ್ಸ್ ಇಂದ ಒಂದು ಬ್ರೈಟ್ ಲೈಟ್ನ ಎನರ್ಜಿನ ರಿಸೀವ್ ಮಾಡಿ. ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ ನಿಮ್ಮ ಹಸ್ತದಲ್ಲಿ ಒಂದು ಎನರ್ಜಿನ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ನಮ್ಮ ಸುತ್ತಮುತ್ತ ಅವ್ರಿಗೆಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನು ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸ್ತಾ ತಲೆಬಾಗಿ ಇವತ್ತಿನ ಸೆಷನ್ಗೆ, ಈ 5 ದಿನದ ಕಲಿಕೆಗೆಲ್ಲ ಥ್ಯಾಂಕ್ ಯು ಹೇಳ್ತಾ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ, slowly and gently with a smile open your eyes. ಡ್ರಿಂಕ್ ವಾಟರ್, ನೀರು ಕುಡಿರಿ ಎಲ್ಲರೂ. Right. Tell me, how was your experience? How are you feeling right now? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ Amazing, raging, really wonderful. Thank you so much, ಗುರುಗಳೇ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ. ಖುಷಿ ಆಗ್ತಾ ಇದೆ. ನಿಮ್ಮಿಂದ ತುಂಬಾ ವಿಚಾರಗಳು ಕಲಿತಾ ಇದೀವಿ ಸರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಗುರುಗಳೇ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರಿ ಗುರುಗಳೇ. ಇಷ್ಟೆಲ್ಲ ಹೇಳ್ಕೊಟ್ಟಿರೋ ನೀವು ತುಂಬಾ ಚೆನ್ನಾಗಿರ್ಬೇಕು ಗುರುಗಳೇ. ಥ್ಯಾಂಕ್ ಯು. ಮತ್ತೆ ಗುರುಜಿನ ಪಡೆದಿರೋದು ನಮ್ಮ ಖುಷಿ ಪೂರ್ವ ಖುಷಿಯಾಗಿ ಜನ್ಮದಲ್ಲಿ 5 days ಕಲ್ತಿರೋಂಥದ್ದು ಯೂಸ್ಫುಲ್, ಬೆನಿಫಿಟ್. ಎಷ್ಟು ಜನಕ್ಕೆ ಈ 5 ದಿನದ ಕಲಿಕೆಗಳು ಯೂಸ್ಫುಲ್ ಅನ್ನಿಸ್ತು, ವಂಡರ್ಫುಲ್ ಅನ್ನಿಸ್ತು? ನನಗೆ ವಂಡರ್ಫುಲ್ Very ತುಂಬಾ ವಂಡರ್ಫುಲ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ನಿಮ್ಮ ಲೈಫಲ್ಲಿ ಒಂದು ಸ್ಮಾಲ್ ಕಿಡಿಯನ್ನ ಹಚ್ಚಲಿಕ್ಕೆ ಟ್ರೈ ಮಾಡಿದ್ದೀನಿ 5 ಡೇಸಲ್ಲಿ. ಬಟ್ ನೀವು ಕಂಟಿನ್ಯೂ ಮಾಡಬೇಕು, ಸರಿನಾ? ಮೇಕ್ ಶೋರ್ ದಟ್ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಮೇ ಬಿ ಲೈಕ್ ನಾಟ್ 5 ಗಂಟೆಗೆ ಎದ್ದು ನೀವು ಮಾಡಿಲ್ಲ ಅಂದರು, ಅಟ್ಲೀಸ್ಟ್ 6 ಗಂಟೆಗೆ ಎದ್ದು ನೀವು ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಾ ಮಾಡಿ. ಬಟ್ ಟೈಮ್ ಇಲ್ಲ ಅಂತ ಹೇಳ್ಬೇಡಿ, ಸರಿನಾ? ಬ್ಯುಸಿ ಅಂತ ಹೇಳ್ಬೇಡಿ, ಬೇಗ ಎದ್ದೇಳಿ. ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ, ಬೇಗ ಎದ್ದೇಳಿ. ಇದಕ್ಕೆ ಅಂತಲೇ ಟೈಮ್ ಇಟ್ಕೊಳ್ತೀನಿ ಅಂತೇಳಿ ಅರ್ಧ ಗಂಟೆ 1 hour ಬೇಗ ಎದ್ದೇಳಿ, ಅಭ್ಯಾಸವನ್ನು ಮಾಡ್ತಾ ಹೋಗಿ. ಲೈಫಲ್ಲಿ ವಂಡರ್ಫುಲ್ ರಿಸಲ್ಟ್ಸ್ನ ಪಡಿತೀರಾ, ಚೇಂಜಸ್ನ ನೋಡ್ತೀರಾ, ಆ್ಯಂಡ್ ಯು ವಿಲ್ ಬಿ ಅ ನ್ಯೂ ಪರ್ಸನ್.
ನಿಮ್ಮ ಲೈಫಲ್ಲಿ ಏನು ಬೇಕೋ ಅಲ್ಲ ಅಚೀವ್ ಮಾಡೋಕ್ಕೆ ಶುರು ಮಾಡ್ತೀರಾ. ಜೊತೆಗೆ ಬೇರೆಯವರೆಲ್ಲ ನಿಮ್ಮನ್ನ ಗುರುತಿಸೋಕೆ ಶುರು ಮಾಡ್ತಾರೆ. ನಿಮ್ಮನ್ನ ನೋಡೋ ರೀತಿನೇ ಚೇಂಜ್ ಆಗುತ್ತೆ. ನಿಮ್ಮ ಮಾತಿಗೆ ಬೆಲೆ ಸಿಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ಸು ಮಾಡೋಕ್ಕೆ ಶುರು ಮಾಡ್ತೀರಾ. ವಂಡರ್ಫುಲ್ ರಿಸಲ್ಟ್ಸ್ನ ಪಡಿತೀರಾ. ಓಕೆ, ಸೊ ಯಾರೆಲ್ಲ ವಿಡಿಯೋ ನೋಡಿ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲೂ ಹಾಕಿ ಹೇಗಿತ್ತು ನಿಮ್ಮ ಅನುಭವ ಅಂತೇಳಿ. ಹಾಗೆ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ಶೇರ್ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ. ಆಲ್ ದ 5 days ಹೇಗಿತ್ತು, ಹೇಗನ್ನಿಸ್ತು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿ ಅಥವಾ ಟೈಪ್ ಮಾಡಿ ಹಾಕಿ. ಹವೆವರ್ ಹೇಗೆ ಸಾಧ್ಯ ಆಗುತ್ತೋ ನಿಮ್ಮ ಒಂದು ಅನುಭವವನ್ನು ಅಥವಾ ಕಲಿಕೆಯನ್ನು ಅಥವಾ ನಿಮ್ಮ ಒಂದು ಶೇರಿಂಗ್ಸ್ನ ಮಾಡಿ. ಡನ್. ವಾಟ್ ಯು ಥಿಂಕ್? ಎಲ್ಲ ಕಲಿಕೆ ಇನ್ನ ಬೇಗ ಸಿಕ್ಕಿದ್ರೆ, ಇನ್ನ ಮೊದಲೇ ಸಿಕ್ಕಿದ್ರೆ ಅಥವಾ ಚಿಕ್ಕವರಿದ್ದಾಗಲೇ ಸಿಕ್ಕಿದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಸರ್, ನಾನು ಇನ್ನ ಎಲ್ಲೋ ಇರ್ತಾ ಇದೆ ಅಂತ ಅನ್ಸುತ್ತಾ? ಅನ್ಸ್ತಾ ಇದೆಯಾ? ಲೇಟ್ ಆಗಿ ಸಿಕ್ಕಿದ್ದು ಅದು ಈಗ ಸಿಕ್ಕಿದೆ ಗುರುಗಳೇ, ತುಂಬಾ ಧನ್ಯವಾದ. ಈಗಲಾದ್ರೂ ಸಿಕ್ಕಿದ್ರೆ ನೋಡಿ, ನಿಮ್ಗೆ ಇವಾಗ ಹಂಗ ಅನ್ಸುತ್ತೆ ಅಂದ್ರೆ ಹೌ ಅಬೌಟ್ ಮಕ್ಕಳಿಗೆ ಈ ಥರ ಎಲ್ಲ ಬೇಗ ಯಂಗ್ ಏಜಲ್ಲೇ ಸಿಕ್ಕಿದ್ರೆ ಹೇಗಿರುತ್ತೆ? ಸೊ ದೇ ಬಿಕಮ್ ಸೂಪರ್ ಚಾಂಪಿಯನ್ಸ್, ಇಸ್ಂಟ್ ಇಟ್? ಸೊ ಚಾಂಪಿಯನ್ ಮೈಂಡ್ ಸೆಟ್ನ ಬೆಳೆಸ್ಕೋಬಹುದು. ಸೊ ದಟ್ಸ್ ವೈ ಸೊ ಪ್ಲಾನ್ ಟು ಕಂಡಕ್ಟ್ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಓನ್ಲಿ ಫಾರ್ ಚಿಲ್ಡ್ರನ್. ಸರಿನಾ? ಓನ್ಲಿ ಫಾರ್ ಚಿಲ್ಡ್ರನ್. ಸೊ ಇಟ್ ವಿಲ್ ಬಿ ಅ 6 sessions ನ ಕ್ಲಾಸ್, ಮಂಡೇ ಟ್ಯೂಸ್ಡೇ ವೆನ್ಸ್ಡೇ, ಮತ್ತೆ ನೆಕ್ಸ್ಟ್ ವೀಕಲ್ಲಿ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ. ಸೊ ಸ್ನೇಹಿತರೆ, ಸೂಪರ್ ಯಂಗ್ ಚಾಂಪಿಯನ್ಸ್ ಆಲ್ರೆಡಿ ತುಂಬ ಜನ ರಿಜಿಸ್ಟರ್ ಮಾಡಿದ್ದಾರೆ. ದೆನ್ ಲಾಸ್ಟ್ 30 ಮೆಂಬರ್ಸ್, ಫಸ್ಟ್ 30 ಮೆಂಬರ್ಸ್ಗೆ ಆಫರಲ್ಲಿರೋಂಥದ್ದು 1999. ಅದಾದಮೇಲಿಂದ 2500 ಆಗಿಬಿಡುತ್ತೆ. ಸೊ ಮೇಕ್ ಶೋರ್ ದಟ್ ಆಮೇಲೆ ಮತ್ತೆ ನೀವು ಜಾಸ್ತಿ ಪೇ ಮಾಡಿ ಜಾಯಿನ್ ಆಗೋ ಬದಲು, ಸೊ ಯಾರಿಗೆ ಜಾಯಿನ್ ಮಾಡಿಸ್ಬೇಕು ಮಕ್ಕಳಿಗೆ, ನಿಮ್ಮ ಮಕ್ಕಳು ಈ ಏಜ್ ಅವ್ರು ಇಲ್ಲ ಅಂದರೂ ಬೇರೆಯವ್ರು ಇರ್ತಾರೆ, ಫ್ರೆಂಡ್ಸ್ ಫ್ಯಾಮಿಲಿ, ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅವ್ರಿಗೆ ಸಜೆಸ್ಟ್ ಮಾಡಿ, ಅಥವಾ ನೀವೇ ಜಾಯಿನ್ ಮಾಡಿಸಿ. ಯು ಕ್ಯಾನ್ ಗಿವ್ ದೆಮ್ ದಿಸ್ ಕೋರ್ಸ್ ಆಸ್ ಅ ಬರ್ಡೇ ಬೋನಸ್ ಆರ್ ಸಮಥಿಂಗ್. ಸೊ ಅವ್ರ ಲೈಫಲ್ಲಿ ಒಂದು ಕಲಿಕೆ ಅವ್ರ ಲೈಫನ್ನೇ ಚೇಂಜ್ ಮಾಡುತ್ತೆ. ಆ್ಯಂಡ್ ಇಟ್ ಕವರ್ಸ್ ಎವ್ರಿಥಿಂಗ್. ಆಲ್ಮೋಸ್ಟ್ ಅವ್ರಿಗೆ ಬೇಕಾಗಿರೋಂಥ ಎಲ್ಲ ವಿಚಾರಗಳ ಬಗ್ಗೆ ಕವರ್ ಮಾಡಲಾಗತ್ತೆ. ವಂಡರ್ಫುಲ್ ಆಕ್ಟಿವಿಟಿ ಬೇಸ್ಡ್. ವಾವ್ ಅನ್ಸುತ್ತೆ ಮಕ್ಕಳು ಆ ಆಕ್ಟಿವಿಟೀಸ್ ಎಲ್ಲ ಮಾಡಿದಾಗ, ಪ್ರಾಕ್ಟಿಕಲ್ ಆಗಿ ಲೈಫಲ್ಲಿ ಕಲಿತಾಗ ಅವರು. ಆ್ಯಂಡ್ ದೇ ಬಿಕಮ್ ಫ್ಯೂಚರ್ಗೆ ಒಂದು ಸ್ಟ್ರಾಂಗ್ ಲೀಡರ್ಸ್ ಆಗ್ತಾರೆ, ಯಂಗ್ ಚಾಂಪಿಯನ್ಸ್ ಆಗ್ತಾರೆ. ಕ್ಲಿಯರ್? ಸೊ ಇಟ್ಸ್ ಅ ಲಾಸ್ಟ್ ಚಾನ್ಸ್. ಆಮೇಲೆ ಮತ್ತೆ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಸೊ ಮೇಕ್ ಶೋರ್ ದಟ್ ಯಾರೆಲ್ಲ ಅನ್ಕೊಳ್ತಾ ಇದ್ರಿ ಅಥವಾ ಮಾಡಿಸ್ಬೇಕಂತ ಹೇಳಿ ಯೋಚನೆ ಮಾಡ್ತಾ ಇದ್ರಿ, ದಿಸ್ ದ ಲಾಸ್ಟ್ ಚಾನ್ಸ್ ಟು ಮೇಕ್ ಯುವರ್ ಚೈಲ್ಡ್ ಆರ್ ಎನಿ ಅದರ್ ಚೈಲ್ಡ್ ಜಾಯಿನ್ ದಿಸ್ program. Okay, done. Thank you so much. Happy day. Thank you, Shubha-dina. Gurugale. Thank Have you. an amazing day. Thank you ಗುರುಗಳೇ. Thank you. Happy day. Happy day all of you. ಒಂದ್ ಸ್ವಲ್ಪ ಮಾತಾಡ್ಬೇಕು ಗುರುಗಳೇ. Thank you so much. Sharings ಎಲ್ಲ ಗ್ರೂಪ್ ಅಲ್ಲಿ ಮಾಡಿ. ಆ್ಯಂಡ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲೂ ಹಾಕಿ. ಆಲ್ ದ ಬೆಸ್ಟ್. ಹ್ಯಾಪಿ ಡೇ.